ನಮಸ್ತೆ. ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನೋಡಿ ಎಷ್ಟೊಂದು ಸೊಗಸಾದ ಬಣ್ಣ ಬಣ್ಣದ ಎಲೆಗಳು. ಇಂತಹ ಬಣ್ಣ ಬಣ್ಣದ ಎಲೆಗಳುಳ್ಳ ಗಿಡಗಳನ್ನು ನೀವು ನೋಡಿದ್ದೀರಾ? ವೀಕ್ಷಕರೇ, ಎಷ್ಟೊಂದು ಸೊಗಸು ಅಲ್ಲವೇ? ಹೌದು, ಇದನ್ನು ಕೊಲೇಶಿಯಸ್ ಅಥವಾ ನಮ್ಮ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಕ್ರೋಟನ್ ಗಿಡ ಅಂತಲೂ ಕರೆಯುತ್ತಾರೆ. ಎಷ್ಟೊಂದು ಸೊಗಸಾಗಿದೆ. ಪ್ರತಿಯೊಂದು ಈ ಕೊಲೇಶಿಯಸ್ಸಿನ ಗಿಡಗಳು ಯಾವ ರೀತಿ ಇದೆ ಎಂಬುದನ್ನು ನೀವು ಈ ವಿಡಿಯೋದಲ್ಲಿ ಗಮನಿಸ್ತೀರಾ. ಹೌದು ವೀಕ್ಷಕರೇ, ಬಲು ಸುಲಭವಾಗಿ ಬೆಳೆಸಬಹುದಾದಂಥ, ಹಾಗೆಯೇ ಮನೆಯ ಮುಂಭಾಗದಲ್ಲಿ ಇಂತಹ ಗಿಡಗಳು ಹೂ ಕೊಡದಿದ್ದರೂ ಇವುಗಳ ಎಲೆಗಳೇ ನಮ್ಮನ್ನು ಆಕರ್ಷಿಸುತ್ತದೆ. ಈ ಕೊಲೇಶಿಯಸ್ ಗಿಡಗಳನ್ನು ಬಲು ಸುಲಭವಾಗಿ ಬೆಳೆಸಬಹುದು. ಇವುಗಳ ಆರೈಕೆ ಅಷ್ಟೊಂದು ಇಲ್ಲ. ನೋಡಿ, ಈ ಗಿಡಗಳನ್ನು ಸುಮಾರು 5 ವರ್ಷಗಳಿಂದ ನಾನು ಬೆಳೆಸಿ ಉಳಿಸಿಕೊಂಡಿರುತ್ತೇನೆ. ಸ್ವಲ್ಪ ಗಿಡಗಳಿಗೆ ವಯಸ್ಸಾದಾಗ, ಅಂದರೆ ಗಿಡಗಳು ಹೆಚ್ಚು ಬೆಳೆದಾಗ ಅವುಗಳ ಒಂದು ತುದಿಯನ್ನು ಕಟ್ ಮಾಡಿ ಪುನಃ ನಾವು ಇಂಥ ಒಳ್ಳೆಯ ಗಿಡಗಳನ್ನು ಬೆಳೆಸಬಹುದು. ಒಂದಕ್ಕೊಂದು ಆಕರ್ಷಣೆಯನ್ನುಂಟು ಮಾಡುವಂತಹ, ಒಂದಕ್ಕೊಂದು ಸೊಬಗನ್ನು ಕೊಡುವಂತಹ ಈ ಕೊಲೇಶಿಯಸ್ ಅಥವಾ ಕ್ರೋಟನ್ ಗಿಡ ಎಷ್ಟೊಂದು ಸೊಗಸಲ್ಲವೇ? ನೋಡಿ, ನಾನು ಮನೆಯ ಮುಂಭಾಗದಲ್ಲಿ ಬಹಳ ಚಂದವಾಗಿ, ಅಂದರೆ ಒಂದಕ್ಕೊಂದು ಕಾಂಟ್ರಾಸ್ಟ್ ಬರುವಂಥ ಕಲ್ಲರನ್ನು ಈ ಗಿಡವನ್ನು ನೆಟ್ಟಿರುತ್ತೇನೆ. ವೀಕ್ಷಕರೇ, ಈ ಗಿಡದ ಬಗ್ಗೆ ಕಮೆಂಟ್ಸ್ ಮಾಡಿ. ನೋಡಿ ಎಷ್ಟೊಂದು ಚಂದ ಕಾಣುತ್ತವೆ. ಇವುಗಳಿಗೆ ಗಿಡಗಳಿಗೆ ಸ್ವಲ್ಪ ನೆರಳಲ್ಲಿ ಈ ಗಿಡವನ್ನು ನೆಡಬೇಕಾಗುತ್ತದೆ. ಹೆಚ್ಚು ಬಿಸಿಲು ಇದ್ದಂತಾದರೆ ಈ ಗಿಡಗಳಿಗೆ ಆಗಾಗ ನೀರನ್ನು ಎರೆಯಬೇಕು. ಆದರೆ ನೆರಳಲ್ಲಿ ಇದ್ದಂತಾದರೆ ಈ ಗಿಡಗಳು ಅಷ್ಟೊಂದು ನೀರಿನ ಅವಶ್ಯಕತೆ ಇವುಗಳಿಗೆ ಬೇಕಂತಿಲ್ಲ. 2 ದಿನಕ್ಕೊಮ್ಮೆ ಈ ಗಿಡಗಳಿಗೆ ನೀರನ್ನು ಹಾಕಬಹುದು. ನೋಡಿ, ಅವುಗಳ ಬಣ್ಣ, ಅವುಗಳ ಆಕೃತಿ ನೋಡಿ, ದೇವರ ಮಹಿಮೆ ಅಂತಲೇ ಹೇಳ್ಬೋದು. ಸುಮಾರು 9 ರಿಂದ 10 ಬಣ್ಣಗಳಷ್ಟು ಇರುವಂಥ ಈ ಕೊಲೇಶಿಯಸ್ ಗಿಡ, ನಾನು 4 ವರ್ಷದಿಂದ ಇದನ್ನು ಉಳಿಸಿಕೊಂಡು ಬಂದಿರುತ್ತೇನೆ. ವೀಕ್ಷಕರೇ, ಎಷ್ಟೊಂದು ಸೊಗಸಾಗಿದೆ ನೋಡಿ. ಅದರ ಬಾರ್ಡರಲ್ಲಿ ನಾನು ಒಂದು ಗಿಡವನ್ನು ಕೂಡ ನೆಟ್ಟಿಸುತ್ತೇನೆ. ನೋಡಿ ವೀಕ್ಷಕರೇ, ಈ ಗಿಡದ ಬಗ್ಗೆ ನಿಮಗೆ ಪರಿಚಯ ಇದೆ. ಬೇಲಿ ಕಡೆಯಲ್ಲಿ ಹೆಚ್ಚಾಗಿ ಈ ಗಿಡವನ್ನು ನೆಟ್ಟಿರುತ್ತಾರೆ. ಇದು ಸ್ವಲ್ಪ ಕಷಿ ಗಿಡ ಅಂತಲೂ ಹೇಳಬಹುದು. ಪೊದರಾಗಿ ಬೆಳೆದಿರುತ್ತದೆ. ಚಂದ ಅಲ್ಲವೇ? ಇದಕ್ಕೂ ಕೂಡ ಅಷ್ಟೊಂದು ಆರೈಕೆ ಹಾಗೂ ನೀರಿನ ಅವಶ್ಯಕತೆ ಇಲ್ಲ. ಸ್ವಲ್ಪ ಎತ್ತರಕ್ಕೆ ಬೆಳೆದಂಥ ಗಿಡವನ್ನು ಕಟ್ ಮಾಡಿರುತ್ತೇನೆ. ನಂತರ ಬಂದಂಥ ಚಿಗುರಿನಲ್ಲಿ, ಹೊಸ ಚಿಗುರಿನಲ್ಲಿ ಈ ರೀತಿ ಹೂಗಳು ಅರಳಿವೆ. ಬೇಲಿ ಕಡೆ ಹೆಚ್ಚಿನ ಇಂತಹ ಹೂಗಳನ್ನು, ಗಿಡವನ್ನು ನಾವು ಕಾಣಬಹುದು. ಇದರ ಬಗ್ಗೆ ಕಮೆಂಟ್ಸ್ ಮಾಡಿ. ನೋಡಿ ವೀಕ್ಷಕರೇ, ಇದೊಂದು ಕಾಗದ ಹೂ ಅಂತೇಳಿ ನಮ್ಮ ಭಾಷೆಯಲ್ಲಿ, ಅಂದರೆ ಆಡು ಭಾಷೆಯಲ್ಲಿ ಕರೆಯುತ್ತಾರೆ. ಇದು ಇಂತಹ ಒಂದು ಗಿಡಗಳು ನಮ್ಮ ಮನೆಯ ಮುಂಭಾಗದಲ್ಲಿ ಇದ್ದಂತಾದರೆ ಮನೆಗೆ ಸೊಬಗನ್ನು ಕೊಡುತ್ತದೆ. ನೋಡಿ ಎಷ್ಟೊಂದು
ಬಣ್ಣದ ಎಲೆಗಳು. ಇವುಗಳಿಗೆ ಬಿಸಿಲು ಕೂಡ ಅವಶ್ಯಕತೆ ಇದೆ. ಬಿಸಿಲಲ್ಲಿದ್ದಂತಾದರೆ ಬಹಳ ಚೆನ್ನಾಗಿ ಈ ಗಿಡ ಹೂವನ್ನು ಕೊಡುತ್ತದೆ ಹಾಗೂ ಬಹಳಷ್ಟು ದಿನ ಉಳಿಯುತ್ತದೆ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಕಾಣುವಂತಹ ಪ್ರತಿಯೊಂದು ಹೂವಿನ ಗಿಡದ ಬಗ್ಗೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.